ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಟಿ ಇ ಟಿ ಪರೀಕ್ಷೆಯನ್ನು ಬರೆಯಲು ಟಿ ಇ ಟಿ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೇವೆ. ಈ ಟಿ ಇ ಟಿ ಆನ್ಲೈನ್ ಅಪ್ಲಿಕೇಶನ್ಗೆ ಏನೇನಿರುತ್ತೆ ಅಂತ ನಾವು ನೋಡೋಣ ಸ್ನೇಹಿತರೆ. ನಾವು ಸ್ಕೂಲ್ ಎಜುಕೇಷನ್ ಅಂತ ಹೊಡಿಬೋದು ಅಥವಾ ಟಿ ಇ ಟಿ ಅಂತ ಹೊಡೆದು KAR ಅಂತಲೂ ಸಹ ಹೊಡಿಬೋದು ಸ್ನೇಹಿತರೆ. ಟಿ ಇ ಟಿ ಕರ್ನಾಟಕ 2025 ಅಂತ ಇರುತ್ತೆ. ಇಲ್ಲಿ ನಾವು ಏನು ನೋಡ್ತಾ ಇದ್ದೇವಲ್ಲ ಸ್ನೇಹಿತರೆ, ಈ ಒಂದು ವೆಬ್ಸೈಟ್, ಇಲ್ಲಿ ಈ ಒಂದು ವೆಬ್ಸೈಟನ್ನು ನಾನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ KAR ಕರ್ನಾಟಕ ಅಂತ ಇರುತ್ತೆ. ಇಲ್ಲಿ 2 ಪ್ರಕಾರದಲ್ಲಿ ಕಾಣುತ್ತವೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ KAR 2025, ಡೌನ್ಲೋಡ್ ಕರ್ನಾಟಕ ಟಿ ಇ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಓನ್ಲಿ ಅಂತ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ ಫಾರ್ 2025 ಅಂತ ಹೊಡಿಬೇಕಾಗುತ್ತೆ. ನಾನು ಈಗ ಅದನ್ನೇ ಹೊಡಿತೀನಿ ನೋಡಿ ಸ್ನೇಹಿತರೆ. ಅಲ್ಲಿ ಹೊಡೆದಾಗ ಯಾವ ಯಾವ ವಿಷಯಗಳ ಬಗ್ಗೆ ಕೇಳುತ್ತದೆ. ಇಲ್ಲಿ 3 ವಿಷಯಗಳನ್ನು ಬರ್ತವೆ. ಇಲ್ಲಿ ಯೂಸರ್ ನೇಮ, ಪಾಸ್ವರ್ಡ್, ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದೇವೆ ಅಂದ್ರೆ. ಇಲ್ಲಂದ್ರೆ ನಾವು ನ್ಯೂ ಯೂಸರ್ ನೇಮ್ ಮಾಡ್ಕೋಬೇಕಾಗುತ್ತೆ. ನಾವು ಇದು ಯೂಸರ್ ನೇಮ್ ಪಾಸ್ವರ್ಡ್ ಹೊಡೆದು ಲಾಗಿನ್ ಆದರೆ ನಮ್ಗೆ ಬರ್ತದೆ. ಒಂದು ವೇಳೆ ನೆನಪಾದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೊಡಿಬೋದಾಗುತ್ತೆ ಸ್ನೇಹಿತರೆ. ಬಟ್ ಇವತ್ತು ನಾನು ನ್ಯೂ ಯೂಸರ್ ನೇಮನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈ ನ್ಯೂ ಯೂಸರ್ ನೇಮ್ನಲ್ಲಿ ಏನೇನು ಕೇಳುತ್ತೆ ಅಂತ ನೋಡೋಣ ಸ್ನೇಹಿತರೆ. ನಾನು ನ್ಯೂ ಯೂಸರ್ ನೇಮ್ ಹೊಡಿತಾ ಇದ್ದೇನೆ. ಇದರಲ್ಲಿ ಪ್ರಮುಖವಾಗಿ ಕ್ಯಾಂಡಿಡೇಟ್ಸ್ ನೇಮ್ ಆ್ಯಸ್ ಇನ್ 2000 SSLC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಒಂದು ಕ್ಯಾಂಡಿಡೇಟ್ ನೇಮನ್ನು ಸೇರ್ಪಡೆ ಮಾಡಬೇಕಾಗುತ್ತೆ. ಅವರ ಆಧಾರ್ ನಂಬರ್, ಹಾಗೆ ಅವರ ಆಧಾರ್ ನಂಬರ್ ಕನ್ಫರ್ಮ್ ಮಾಡಿಕೊಂಡು ಅವರ ಮೊಬೈಲ್ ನಂಬರ್ ಮತ್ತು ಅವರ ಇಮೇಲ್ ಹೊಡೆದು ಮತ್ತು ಯೂಸರ್ ನೇಮನ್ನು ಹೊಡಿಬೇಕಾಗುತ್ತೆ. ಯೂಸರ್ ನೇಮ್, ಪಾಸ್ವರ್ಡ್, ರಿಜಿಸ್ಟ್ರೇಷನ್ ಹೊಡಿಬೇಕಾಗುತ್ತೆ. ಇಷ್ಟು ಹೊಡೆದ ಬಳಿಕ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ನೋಂದಾಯಿಸಿಕೊಳ್ಳುವಾಗ ಬಳಕೆದಾರ ಹೆಸರು, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಬರೆದಿಟ್ಟುಕೊಳ್ಳಬೇಕು ಅಂತ ಒಂದು ರಿಜಿಸ್ಟ್ರೇಷನ್ ಇದನ್ನು ಹೇಳ್ತದೆ ಸ್ನೇಹಿತರೆ. ನಾವು ಇದನ್ನು ಬರೆದಿಟ್ಕೋಬೇಕಾಗುತ್ತೆ. ಈಗ ನಾನು ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ. ನಾನು ಕ್ಯಾಂಡಿಡೇಟ್ ನಂಬರನ್ನು ಹೊಡಿತೇನೆ.